ಬೆಳಗಾವಿ ನಗರದ ಗಾಂಧಿ ಭವನದಲ್ಲಿರುವ ಪ್ಯಾಟ್ಸನ್ ಮಲ್ಟಿಪರ್ಪೋಸ್ ಸೌಹಾರ್ದ ಸಹಕಾರಿ ಮತ್ತು ಪ್ಯಾಟ್ಸನ್ ಚೀಟ್ ಫಂಡ್ಸ್ ಬೆಳಗಾವಿ ಈ ಸಂಸ್ಥೆಗಳಲ್ಲಿ ಭಾರಿ ಪ್ರಮಾಣದ ಅವ್ಯವಹಾರ ನಡೆದಿದ್ದು, ಈ ಸಂಸ್ಥೆಗಳಲ್ಲಿ ಸಾಲ ತೆಗೆದುಕೊಂಡ ಸಾಲಗಾರರಿಗೆ ಮೋಸ ಆಗಿರುವ ಬಗ್ಗೆ ತಡವಾಗಿ ಬೆಳಕಿಗೆ ಬಂದಿದೆ. ಪ್ಯಾಟ್ಸನ್ ಮಲ್ಟಿಪರ್ಪೋಸ್ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷ ಅನಿಲ್ ಪಾಟೀಲ್, ನಿರ್ದೇಶಕ ರಘುನಾಥ್ ಪಾಟ್ಕರ್ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಶಿಕಾಂತ್ ಕಬ್ಬೂರೆ ಮತ್ತಿತರರು ಸೇರಿ ತಮ್ಮ ಸಂಸ್ಥೆಯಲ್ಲಿ ಸಾಲ ತೆಗೆದುಕೊಂಡು ಗ್ರಾಹಕರಿಗೆ ವಂಚಿಸಿದ್ದಾರೆ. ಸಾಲ ತೆಗೆದುಕೊಂಡ ಗ್ರಾಹಕರು, ನಮಗೆ ಅನ್ಯಾಯವಾಗಿದೆ, ಸಾಲ ಮರುಪಾವತಿ ಮಾಡಿದರೂ ಕೂಡ ಹೊಟ್ಟಿ ದಾಖಲಾತಿ ತಯಾರಿಸಿ ನಮ್ಮ ಹೆಸರಿನ ಮೇಲೆ ಸಾಲ ಇನ್ನೂ ಬಾಕಿ ಇದೆ, ನೀವು ಮರುಪಾವತಿ ಮಾಡಬೇಕು, ಇಲ್ಲದಿದ್ದರೆ ನಿಮ್ಮ ಮೇಲೆ ಕಾನೂನು ಕ್ರಮ ಜರುಗಿಸುತ್ತೇವೆ ಎಂದು ಹೆದರಿಸಿ ಮಾನಸಿಕ ಕಿರುಕುಳ ನೀಡಿ ಸಾಲ ಮರುಪಾವತಿ ಮಾಡಿದ ಗ್ರಾಹಕರಿಗೆ ವಂಚಿಸಿದ್ದಾರೆ. ಪ್ರತಿಭಟನೆಯ ಮೂಲಕ ಸಹಕಾರಿ ಸಂಘದ ನಿಬಂಧಕರ ಕಚೇರಿಗೆ ತೆರಳಿ ಸತ್ಯಾಗ್ರಹ ನಡೆಸಿದ ಸಾಲ ಮರುಪಾವತಿ ಮಾಡಿದ ಗ್ರಾಹಕರು ಸಹಕಾರಿ ನಿಬಂಧಕರಿಗೆ ಮನವಿ ಸಲ್ಲಿಸಿದರು. ಹುಕ್ಕೇರಿ ತಾಲೂಕಿನ ಹುಕ್ಕೇರಿ ಗ್ರಾಮದ ರಹಿವಾಸಿಯಾಗಿರುತ್ತೇನೆ. ನಾನು ಪ್ಯಾಟ್ಸನ್ ಮಲ್ಟಿಪರ್ಪಸ್ ಸೌಹಾರ್ದ ಒಳಗೆ ಒಂದು 50 ಲಕ್ಷ ರೂಪಾಯಿ ಭದ್ರತೆ ಸಾಲವನ್ನು ಪಡೆದಿದ್ದೆ. ಆ ಸಾಲವನ್ನು ಮರುಪಾವತಿ ಆದ ನಂತರ ಸುಧಾ ಅನ್ಯಾಯವಾಗಿ ಅಕ್ರಮವಾಗಿ ನಮ್ಮ ಜಾಮೀನ್ದಾರ ಆದ ಪ್ರಾಪರ್ಟಿ ಮ್ಯಾಗೆ ಬೋಜಾ ತಂದು ಮತ್ತು ಎಕ್ಸ್ಟ್ರಾ ಹಣ ಅಥವಾ ಅಕ್ರಮವಾಗಿ ಹಣ ಉಚ್ಕೋಬೇಕಂತ ಹೇಳಿ ತ್ರಾಸ ಮಾಡ್ತಿದ್ದಾರೆ, ಹ್ಯಾರಾಸ್ಮೆಂಟ್ ಮಾಡ್ತಿದ್ದಾರೆ. ಅದರ ಜೊತೆಗೆ ನಮ್ಮ ವರ್ಕ್ಶಾಪ್ ಒಳಗೆ ಕಾರ್ಮಿಕ ಆದ ಒಂದು 20 ಜನರ ಮ್ಯಾಗೆ ಕೊಟ್ಟ ದಾಖಲಾತಿಗಳನ್ನು ಕೊಟ್ಟ ಡಾಕ್ಯುಮೆಂಟ್ಗಳನ್ನು ಸೃಷ್ಟಿಸಿ ಅವರು ಹೆಸರು ಮ್ಯಾಗೆ 10 ಲಕ್ಷ 20 ಲಕ್ಷ 30 ಲಕ್ಷ ಅಂತ ಚಿಟ್ಫಂಡ್ ಒಳಗೂ ಅದರ ಜೊತೆಗೆ ಸೌಹಾರ್ದ ಒಳಗೂ ಸಾಲ ತಯಾರಿ ಮಾಡಿಸಿ ಅವ್ರ ಹುಡುಗರಿಗೆಲ್ಲ ಹ್ಯಾರಾಸ್ಮೆಂಟ್ ಮಾಡ್ತಿದ್ದಾರೆ. ನೀವೇ ತೊಗೊಂಡಿರ ಅಂಥೇಳಿ ಎಲ್ಲರಿಗೂ ಹ್ಯಾರಾಸ್ಮೆಂಟ್ ಮಾಡ್ತಿದ್ದಾರೆ. ಆ ತೊಗೊಂಡಿದ್ದ ಏನು ಹುಡುಗರು ಅದಾರಲ್ಲ ಕೂಲಿ ಕಾರ್ಮಿಕರಿಗೆ ಎಲ್ಲರೂ BPL ಕಾರ್ಡ್ ಹೋಲ್ಡರ್ ಇದ್ದು ಅವ್ರದ್ದು ಯಾರ್ದು ತುಂಬೋದಂತೂ ಬಿಡ್ರಿ, ತೊಗೊಳ್ಳೋ ಕೆಪಾಸಿಟಿ ಸುದ್ದ ಇಲ್ಲ. ಅವ್ರು ಎಲ್ಲರೂ ಈಗ ಆತಂಕದಾಗ ಅದಾರ ರೀ. 6-7 ತಿಂಗಳಾತ್ರಿ ನಾವು ಎಲ್ಲರೂ ಎಲ್ಲಿ ಹೋಗೋದು ಯಾತ್ರ ಕೇಳೋದು ಯಾವ ಕೇಳೋದು ಅಂತ ಅನ್ಕೋತ ಈ ಬಿಲ್ಡಿಂಗ್ ತನಕ ಬಂದು ಮುಟ್ಟಿದ್ದೇವೆ. ಇಲ್ಲಿ ನಮಗೆ ನ್ಯಾಯ ಸಿಗಬೇಕಂತ ಹೇಳಿ ಅಥವಾ ನ್ಯಾಯ ಸಿಗ್ತೈತೆ ಅಂತ ಹೇಳಿ ಭರೋಸೆ ಇಟ್ಕೊಂಡು ಇಲ್ಲಿ ತನಕ ಬಂದಿದ್ದೇವೆ. ವಿರುದ್ಧ ಚೇರ್ಮನ್ ಅಂತ ಹೇಳಿ ಅನಿಲ್ ಪರಗೌಡ ಪಾಟೀಲ, ಅದರ ಜೊತೆಗೆ ನಿರ್ದೇಶಕರಾದ ರಾಘವೇಂದ್ರ ಪಾಟ್ಕರ, ಅದರ ಜೊತೆಗೆ ಶಶಿಕಾಂತ್ ಮಾರುತಿ ಕಬೂರಿ ಅಂತ ಹೇಳಿ CEO ಕಾರ್ಯನಿರ್ವಾಹಕರು ಇದ್ದು ಅವರೆಲ್ಲರೂ ಸಂಗನಮತದಿಂದ ಇದೆಲ್ಲ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ನಮಗೆ ಅನ್ಯಾಯ ಮಾಡ್ತಿದ್ದಾರೆ. ಆಲ್ರೆಡಿ ಇವರ ಅನಿಲ್ ಪರಗೌಡ ಪಾಟೀಲ್ ಅವರ ಮತ್ತು ಅವರ ಹೆಂಡತಿ ಆದ ಆಶಾ ಅನಿಲ್ ಪಾಟೀಲ್ ಅವರ ಬಸವೇಶ್ವರ ಮಲ್ಟಿಪರ್ಪಸ್ ಅಂತ ಹೇಳಿ ಬೆಳಗಾವಿ ಚಿಕ್ಕೋಡಿ ಬ್ರ್ಯಾಂಚ್ನಲ್ಲಿ ಟ್ರಾನ್ಸಾಕ್ಷನ್ ಮಾಡಿ 82 ಕೋಟಿ ರೂಪಾಯಿ ಮಂದಿಗೆ ಮೋಸ ಮಾಡಿದ್ದಾರೆ. ಅದ ಚಿಕ್ಕೋಡಿ ಸ್ಟೇಷನ್ ಒಳಗೆ 238/19 ನಂಬರಲ್ಲಿ ಒಂದು ಕೇಸು ದಾಖಲಾಗಿದೆ. ಅದರ ಜೊತೆಗೆ ಅನಿಲ್ ಪರಗೌಡ ಪಾಟೀಲ್ ಆದ ಲಿಬರಲ್ ಬ್ಯಾಂಕ್ ಕಪಿಲೇಶ್ವರ ಮಂದಿರ ಹತ್ರ ಇರೋದು ಬ್ಯಾಂಕಲ್ಲಿ ವೈಸ್ ಚೇರ್ಮನ್ ಅಂತ ಆಗಿ 3,26 ಲಕ್ಷ ರೂಪಾಯಿ ಮಂದಿದ ಇನ್ನು FD ವಿಡ್ರಾಲ್ ಕೊಡೋದು ಬಿಟ್ಟು ಮತ್ತು ಬೇರೆ ಸಂಸ್ಥಾವನ್ನು ಹುಟ್ಟು ಹಾಕಿ ಎಲ್ಲರಿಗೂ ಮೋಸ ಮಾಡು ಕಾರ್ಯಾಚರಣೆ ನಡೆಸಿದ್ದಾರೆ. ಇದರ ಬಗ್ಗೆ ಎಲ್ಲರೂ ಗಮನಿಸಿ ಅಥವಾ ಎಲ್ಲರಿಗೂ ಈ ಥರ ದೊಡ್ಡ ಅನಾಹುತವನ್ನು ಫೇಸ್ ಮಾಡಬೇಕಾಗತ್ತೆ. ಇನ್ನೊಂದು ಸಂಸ್ಥೆಗಳಲ್ಲಿ ಸುಧಾ ಇವರು ಕಾರ್ಯವಹಿಸಿ ಗೈರು ವ್ಯವಹಾರವನ್ನು ನಡೆಸ್ತಾ ಇದ್ದಾರೆ. ಈಗ ಮಾಡಿದ್ದ ನಮ್ಮ ಹೆಸರಲ್ಲಿ ಎಲ್ಲ ಸಾಲವನ್ನು ಸುಳ್ಳಿದ್ದಾಗಿದ್ದು ಇದರ ಬಗ್ಗೆ ಠೇವಣಿದಾರರು ಎಲ್ಲರೂ ಎನ್ಕ್ವೈರಿ ಮಾಡಬೇಕು, ಬಂದು ಕೇಳಬೇಕು. ನಮ್ಮ 17 ಮಂದಿದ ಡಾಕ್ಯುಮೆಂಟಾ ಅದ್ರ ಜೊತೆಗೆ ನಾವೆಲ್ಲರೂ ಈಗ ಸಬ್ಮಿಟ್ ಮಾಡ್ತೇವೆ, ಅದರದ್ದು ಅಡ್ರೆಸ್ಸು ಕೊಡ್ತೇವೆ. ಅವ್ರು ಬಂದು ಅವ್ರ ಕೆಪಾಸಿಟಿ ಐತೋ ಇಲ್ಲೋ ಒಂದು ಸ್ವಲ್ಪ ಅವ್ರು ಠೇವಣಿದಾರ ಇವ್ರಿಗೆ ಕೇಳಬೇಕಂತೇಳಿ ನಮ್ದು ರಿಕ್ವೆಸ್ಟ್ ಇರುತ್ತಿದೆ. ನಮಗೆ ನ್ಯಾಯ ಸಿಗಲಿ ಅಂತ ಹೇಳಿ ನಾವು ಒಂದು ವ್ಯಕ್ತಪಡಿಸ್ತೇವೆ. ಇಲ್ಲಿ ನಮ್ಮ ನ್ಯಾಯ ಸಿಗಲಿಲ್ಲ ಅಂದ್ರೆ ನಾವು ಜಿಲ್ಲಾಧಿಕಾರಿಗಳೇ ಹೋಗಿ ನಮ್ಮ ಕುಟುಂಬ ಸಮೇತ ಸತ್ಯಾಗ್ರಹವನ್ನು ಮಾಡ್ತೇವೆ. ರೋಹಿತ್ ದತ್ತಾತ್ರೇಯ ಚಿಮಟೆ ಅಂತೇಳಿ ಹುಕ್ಕೇರಿಯಲ್ಲಿ ನಾ ವಾಸಿ ಮಾಡುತ್ತೇನೆ. रहमतुल्लाहि व बरकातहू। मैं अल्ताफ़ व्यापारी अनुगुल में रहता हूँ। मैं काम करता था पहले 3 साल पहले हुक्केरी के अंदर रोहित चिमटे के कारखाने में। तो वहाँ से मैं काम नहीं रहने की वजह से छोड़कर बेलगाम को आया हूँ। पहले से मैं कबाड़ का काम करता था। आज मैं ऑटो ड्राइवर चलाता हूँ भाड़े से लेकर। रोज़ का 200 रुपये में रिपोर्ट देना है और रिपोर्ट देकर घर चलाना है। भाड़े का घर है और मेरे पास मेरी बीवी का डिलीवरी गवर्नमेंट हॉस्पिटल में मैं किया हूँ। 2 मेरे को लड़के हैं। मेरी हालत ऐसी है कि आज की पोजीशन में मैं रोज़ रात की खाना या रिपोर्ट देना, ऐसी पोजीशन में मेरे फादर को 3 महीने 4 महीने पहले हार्ट अटैक आया था। उस वक्त मैं केली में एडमिट किया था। उधर बोले ओपन हार्ट सर्जरी करने के लिए। मेरी परिस्थिति इतनी ख़राब थी कि मैं 70,000 रुपये उधर भर के वापस लेकर आया। आज तक मेरे बाबा को एक गोली नहीं है। वो रहते हुए भी अभी ये हफ्ते के अंदर मेरे बेटे को अपेंडिक्स हुआ है। ऐसी परिस्थिति है कि मैं उसको 20,000 खर्चा कर भी मेरे बच्चे का ऑपरेशन नहीं कर सकता। लेकिन मेरे घर के अंदर रोज़ लेटर आ रहे हैं। कहाँ से मुझे नहीं पता, ना मैं पढ़ा लिखा हूँ, मैं अनपढ़। लेकिन मेरे घर को पुलिस भी आकर गई, बोली कि 3 बार तेरा अरेस्ट वारंट निकला है और तू चल।
फिर मैं उस दिन भी मेरा बच्चा बीमार था, वो पुलिस रहम खाकर मुझ पे बोला कि आप जाओ अपने बेटे को हॉस्पिटल लेके जाओ, ख्याल रखो बोला वो पुलिस। फिर दूसरे दिन मैं कोर्ट को गया, फिर उधर तारीख उसने बोला कि मैं दूसरे दिन का तारीख लिया हूँ और जाओ आप बोल के। फिर मैंने ऐसी हालत गुजार रहा हूँ, 30-30 लाख का मेरे पर लोन लगाया इन्होंने। पैटसन बोलकर एक बेलगाम के अंदर सलमान होटल के पीछे है। ऐसी हालत में मैं कहाँ से 30-30 लाख रुपए भरूं, और 10 लाख रुपए का मेरे पर बोझा हुआ है जो बैंक का। 10 रुपये मैं बैंक से लोन नहीं ले सकता। जो मैंने सोसाइटी से जो औरतें बैठकर लोन रहते हैं वहाँ लोन लेकर मैं लोन फेडने की मुश्किल है मेरे को। अठवाड़े में 2 बार मैं कंत भरना, वो भरने को मेरे को नहीं हो रहा। ये 30-30 लाख रुपए मेरे आंख पे लोन डाल कर मेरे को प्रॉब्लम में डाल रहे हैं, मेरे को हैरेसमेंट कर रहे हैं। मैं इधर बेलगाम के अंदर रेलवे स्टेशन में रिक्शा लगाता हूँ। मुझसे आकर किसी भी को भी पूछ लो कि अल्ताफ़ क्या करता है इधर आकर, क्या चिटफंड चलाता है, क्या लोन भरता है, क्या काम करता है, आकर आप इंक्वायरी करिए। ये एक स्टेट ऐसा है बेलगाम जो स्मार्ट सिटी के नाम पर चल रहा है, आगे बढ़ रहा है, लेकिन हम गरीब हैं, रोज़ रात के खाने वाले। हमारा कार्ड बीपीएल है, बीपीएल कार्ड होने के ज़रूरत भी मेरे बच्चे का जो ऑपरेशन होने का है वो भी नहीं हो रहा, क्योंकि मेरे बेटे का उसमें नाम नहीं चढ़ा बोलकर ऑपरेशन नहीं हो रहा। मैं अर्जेंट के लिए हमारे कारपोरेशन के अंदर एक एप्लीकेशन दिया हूँ जो मेरे बच्चे का नाम जल्दी से चढ़ा कर दो, मेरे बेटे का मैं ऑपरेशन कर लूँगा। ये सोचा हूँ, मैं अकेला ऐसा नहीं कि मैं अपनी ज़िम्मेदारी से बता रहा हूँ। मेरे साथ मेरे 22 से 23 जने हम लोग काम करते थे। हम आकर कोई ग्रुप नहीं बनाए, हम एक जगह काम करते थे हुक्केरी के अंदर। 1 रुपया भी हमने किसी के पास ऐसा कर्जा लिया नहीं था, क्योंकि रोज़ राबते थे, खाते थे, अच्छा गुजारा चल रहा था। लेकिन ये हम छोड़कर जब से आए, ये 6 महीनों के अंदर हमारे घर के अंदर नोटिस आ रही है, पुलिस आ रही है। हम किस को जवाब दें? घर के अंदर बाप हार्ट अटैक वाला आदमी, गली बाड़ी में भाड़े का घर, पुलिस आई तो कोई को आए थे, अल्ताफ़ किधर को आए थे, ऐसे पूछ रहे। हम आगे कैसे ज़िंदगी चलाएं? आप हमको इंसाफ दीजिए। हम न्याय के लिए इस बिल्डिंग के पास आए हैं। अगर ये भी नहीं होगा तो ना हम बीवी बच्चे को लाने की परिस्थिति है कि जाकर कोर्ट कचहरी ठहरे। हमारी हालत के लिए आप ही जिम्मेदार, आप ही हमारे माँ बाप, आप ही सब कुछ। मैं चलाता हूँ रिक्शा, आप मेरा गुजारा कैसे आप करोगे? आप ही के हाथ में है। इसका इंसाफ आप करके मेरे को दो। मेरे आगे कोई नहीं है। मैं मेरे बच्चे के लिए क्या कर सकता हूँ मैं कर रहा हूँ। आप अपना, मेरा बेलगाम का बच्चा है बोलकर आप क्या करना चाहते हैं वो आप करिए। ನಮ್ಮ 3 ಅಕೌಂಟ್ ಇದಾವೆ, 3 ಮಂದಿ ಅಣ್ಣ ತಮ್ಮದು 3 ಅಕೌಂಟ್ ಇದ್ರೆ ಒಂದು ಅಕೌಂಟ್ ಮೇಲೆ ಇದನ್ನು ಕೊಟ್ಟಿದ್ದಾರೆ ಅವರು, ಮತ್ತು ಡ್ರಾ ಕೊಟ್ಟಿದ್ದಾರೆ ರೀ। 2 ಅಕೌಂಟ್ ಮೇಲೆ ನಮಗೆ ರೊಕ್ಕ ಇದಾವೆ ರೀ, ಅವು ಡ್ರಾ ಕೊಟ್ಟರೆ ಭೀ ಅವ್ರು ರೊಕ್ಕ ಜಮಾ ಮಾಡ್ಕೋರಿ ನಮಗೆ ಕ್ಲಿಯರ್ ಅಕೌಂಟ್ ಕ್ಲೋಸ್ ಮಾಡ್ರಿ ಅಂದ್ರೆ ಅವ್ರು ಇದನ್ನು ಮಾಡಲಿಲ್ಲ ರೀ। ನಮಗೆ ಆ ಥರ ಕೇಸ್ ಹಾಕಿದಾರೆ ರೀ। ಈಗ ನಮ್ಮ ತಮ್ಮರು ಒಬ್ಬರು ಕೋರ್ಟ್ದಾಗ ಹೋಗಿ ನಿಲ್ಲತ್ತಾರ ರೀ, ಅದಕ್ಕೆ ಏನರ ನ್ಯಾಯ ಸಿಗ್ಬೇಕು ರೀ। ಸಿಗಲಿಲ್ಲ ಅಂದ್ರೆ ಮುಂದೆ ಇದನ್ನು ಜಿಲ್ಲಾಧಿಕಾರಿ ಕಾರ್ಯಾಲಯ ಅಂತ ನಮ್ಮ ಹೆಂಡತಿ ಮಕ್ಕಳನ್ನ ಕರ್ಕೊಂಬರ್ತೀವಿ ಸರ್, ಇದನ್ನು ಮಾಡ್ತೀವಿ ರೀ।